ಎಸ್ ಇವತ್ತಿನ ಕ್ಲಾಸ್ ಒಳಗಡೆ ನೋಡ್ರಿ ಇಂಪಾರ್ಟೆಂಟ್ ಒಂದು ಟಾಪಿಕ್ ನ ಡಿಸ್ಕಷನ್ ಮಾಡೋಣ ಎಸ್ ಐ ಅಂತಂದ ಹೇಳಿ. ಎಸ್ ನೋಡ್ರಿ ಇವತ್ತಿನ ಕ್ಲಾಸ್ ಒಳಗಡೆ ಎಸ್ ಐ ಅನ್ ಡಿಸ್ಕಷನ್ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕ್ವಶನ್ ಇದ್ರ ಮೇಲೆ ಇರ್ತೈತೆ. ಈಗ ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದೇಳಿ. ಸೊ ಈ ಫಾರ್ಮುಲಾ ಅಂದ್ರೆ ಏನು ಏನಂತಂದ್ ಹೇಳಿ ಟರ್ಮ್ಸ್ ಗಳನ್ನ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ನನಗೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ನೀಡ್ ಐತೆ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ನಾನು ಗರ್ಲ್ ಫ್ರೆಂಡ್ ಮೀಟ್ ಆಗಕ್ ಹೋಗವನೇನಿ. ಸೊ ಆಕಿಗೆ ಏನ್ ಬೇಕ ಅಂತಂದ್ ಹೇಳಿದ್ರೆ ಎಲ್ಲ ಕೊಡಿಸ್ಬೇಕು, ಊಟ ಕೊಡಿಸ್ಬೇಕು ಅಂತಂದ್ ಹೇಳಿ ಹಿಂಗೆಲ್ಲ ಪ್ಲಾನಿಂಗ್ ಇದೆ. ಬಟ್ ಅದ್ರ ನನ್ನ ಅಂತಾಗ ರೊಕ್ಕ ಇರಂಗಿಲ್ಲ. ಅವಾಗ ನಾ ಏನ್ ಮಾಡ್ತೇನೆ ಅಂತಂದ್ ಹೇಳಿದ್ರೆ ನನ್ನ ಫ್ರೆಂಡ್ ಹತ್ರ ಏನಂತಂದ್ ಹೇಳಿದ್ರೆ ಒಂದ್ 10,000 ರೂಪಾಯಿ ಇಸ್ಕೊಂತೀನಿ. ನನ್ನ ಫ್ರೆಂಡ್ ಹತ್ರ ಏನಂದ್ರೆ 10,000 ಇಸ್ಕೊಂತೀನಿ. ಈ 10,000 ಏನ್ ಇಸ್ಕೊಳ್ತೀನಲ್ಲ ಸಾಲವಾಗಿ, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ರಿನ್ಸಿಪಲ್ ಅಂತಂದ್ ಕರಿತೀವಿ. ಆಮೇಲೆ ಕನ್ನಡದಾಗ ಅಸಲು ಅಂತಂದ್ ಕರಿತೀವಿ. ಕ್ಲಿಯರ್ ಎಲ್ರಿಗೂ ಈ ಪಾಯಿಂಟ್? ಸೊ ನಾವೇನ್ ದುಡ್ಡನ್ನ ಇಸ್ಕೊಂತೀವಿ, ಸೊ ಸಾಲವಾಗಿ ಇಸ್ಕೊಂತೀವಲ್ಲ ಆ ಅಮೌಂಟ್ ಅನ್ನ ಪ್ರಿನ್ಸಿಪಲ್ ಅಥವಾ ಅಸಲು ಅಂತಂದ್ ಕರಿತೀವಿ. ಅದಾದ ನಂತರ ದೋಸ್ತ್ ಕೊಡುವಾಗ ಹಂಗ ಹೇಳಂಗಿಲ್ಲ. ನಿಮ್ಮವ್ನ ನೀ ಎಂಜಾಯ್ ಮಾಡಕ್ ನಾ ಯಾಕೆ ರೊಕ್ಕ ಕೊಡ್ಲಿ, ಬಡ್ಡಿಲೆ ಕೊಡವ ನೋಡು, ಇಲ್ಲ ಅಂತಂದ್ ಹೇಳಿದ್ರ ನಾ ಕೊಡಂಗಿಲ್ಲ ರೊಕ್ಕ ಅಂತಂದೇಳಿ. ಸೊ ಅವಾಗ ಏನ್ ಹೇಳ್ತಾ ಅಂತಂದ್ ಹೇಳಿದ್ರೆ 2% ದಂಗ್ ಬಡ್ಡಿ ಅಂತಂದ್ ಹೇಳ್ತಾನ. ಅವ ಎಂಜಾಯ್ ಮಾಡಕ್ ಇದು ಯಾಕ 2% ಬಡ್ಡಿಪಾ ಅಂತಂದ್ ಹೇಳ್ತಾನ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ರೇಟ್ ಅಂತಂದ್ ಕರಿತೀವಿ, ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಅಥವಾ ಬಡ್ಡಿ ದರ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಬಡ್ಡಿ ದರ. ಕ್ಲಿಯರ್? ಅವ್ರೇನ್ ಹೇಳ್ತಾರಲ್ಲ ಇಷ್ಟು ಪರ್ಸೆಂಟೇಜ್ ದಂಗ್ ಐತಿ ಬಡ್ಡಿ ಅಂತಂದೇಳಿ. ಸೊ ಅದು ಬಡ್ಡಿ ದರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗತ್ತ. ಸೊ ಈಗ ಕೇಳ್ತಾ ನೀ ಯಾವಾಗ ರಿಟರ್ನ್ ಕೊಡ್ತೀಪ ಮಾರಾಯ ಅಂತಂದ್ರೆ, ಯಾಕಂದ್ರೆ ದೋಸ್ತುಗಳ ತಕ ಹೋದ್ರೆ ರೊಕ್ಕ ಬರಂಗಿಲ್ಲ. ನೀ ಯಾವಾಗ ರಿಟರ್ನ್ ಕೊಡ್ತಿ? ಇವೇನ್ ಹೇಳ್ತಾ ಅಂತಂದ್ ಹೇಳಿದ್ರೆ 1 ವರ್ಷ ಆದ ನಂತರ ರಿಟರ್ನ್ ಕೊಡ್ತಾನೆ. ಇದೇನಿರುತ್ತಲ್ಲ ಟೈಮ್, 1 ವರ್ಷ, 2 ವರ್ಷ, 3 ವರ್ಷ, ಇದನ್ನ ನಾವು ಟೈಮ್ ಅಂತ ಕರಿತೀವಿ. ಸೊ ಕನ್ನಡದಾಗ ಸಮಯ ಅಂತಂದ್ ಹೇಳಿ. ಕ್ಲಿಯರ್? ಏನೋ ಬಂದು ಇದು ಪಿ ಆಯ್ತು, ಅದಾದ ನಂತರ ನೆಕ್ಸ್ಟ್ ಇದು ಆರ್ ಆಯ್ತು, ಇದು ಟಿ ಆಯ್ತು, ಪಿ ಟಿ ಆರ್ ಬಂತು. ಇನ್ ಎಸ್ ಐ ಅಂದ್ರೆ ಏನು? ಈಗ ರಿಟರ್ನ್ ಏನಪ್ಪಾ ಅಂತಂದ್ ಹೇಳಿದ್ರ 1 ವರ್ಷ ಆದ ನಂತರ ಇವ್ ದೋಸ್ತ್ ರಿಟರ್ನ್ ಅವ್ನ್ ರೊಕ್ಕ ಕೊಡ್ಬೇಕಲ್ಲ ಇಸ್ಕೊಂಡಿದ್ದ. ಅವಾಗ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ 10,200 ರೂಪಾಯಿ ಏನೋ ಕೊಡ್ತಾ ಈ ತರ. ಸೊ 10,400 ರೂಪಾಯಿ ಕೊಡ್ರಿ, 10,400 ರೂಪಾಯಿ ಕೊಡ್ತಾನ. ಈ 10,000 ಏನೈತಲ್ಲ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಿನ್ಸಿಪಲ್ ಅಸಲ್ ಆಯ್ತು. ಹೆಚ್ಚಿಗೆ ಏನ್ ಕೊಡ್ತಾನಲ್ಲ 400 ಏನೈತಲ್ಲ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಡ್ಡಿ. ಎಕ್ಸ್ಟ್ರಾ ಬಡ್ಡಿ ಕಟ್ಟೋದು. ಇದನ್ನ ಟೋಟಲ್ ಎರಡೂ ಸೇರಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಮೌಂಟ್ ಅಂತ ಕರಿತೀವಿ, ಮೊತ್ತ ಅಂತಂದ್ ಹೇಳಿ. ಕ್ಲಿಯರ್ ಏನ್ರ ಎಲ್ರಿಗೂ? ಫಾರ್ಮುಲಾಸ್ಗಳು, ಎಲ್ಲಾ ಫಾರ್ಮುಲಾಸ್ಗಳು ಒಂದ್ಸಾರಿ. ಸೊ ಅಮೌಂಟ್ ಅಂತಂದ್ ಹೇಳಿದ್ರೆ ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ ಇವನ್ನೆರಡೂ ಸೇರಿಸ್ಬಿಟ್ಟು ಏನಂತ ಕರಿತೀವಿ ಅಂದ್ರ ಅಮೌಂಟ್ ಅಂತಂದ್ ಹೇಳಿ ಕರಿತೀವಿ. ಇಷ್ಟು ಕ್ಲಿಯರ್ ಆಯ್ತು ಅಂದ್ರೆ ಇವಾಗ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ ಬೇಸಿಕ್ ಕ್ವಶನ್ಸ್ ಗಳಿಂದ. ಇಲ್ಲಿ ನೋಡ್ರಿ ಫಸ್ಟ್ ಒನ್ ಐತೆ. ಇದನ್ನ ನೋಡ್ರಿ ಏನೈತಿ. ಸೊ ಇಲ್ಲಿ ನೋಡ್ರಿ 5,000 ಮೇಲಿನ ಸರಳ ಬಡ್ಡಿ ದರವನ್ನ ವಾರ್ಷಿಕ 8% ದರದಲ್ಲಿ 3 ವರ್ಷಗಳವರೆಗೆ ಕಂಡುಹಿಡಿಯಿರಿ ಅಂತಂದ್ ಹೇಳಿ. ಈಗ ಸಿಂಪಲ್ ಆಗಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ ಹೇಳಿದ್ರೆ, ಈ ತರ ಪ್ರಾಬ್ಲಮ್ಸ್ ಗಳು ಬಂದಾಗ 3 ವರ್ಷ ಅಂತಂದ್ ಹೇಳಿದ್ರೆ ಇದನ್ನ ಏನಂತ ತಗೊಳ್ರಿ? ಟಿ ಅಂತ ತಗೊಳ್ರಿ, ಸೈಡ್ ಬರ್ದಿಟ್ಕೊಳ್ರಿ. ಟಿ ಅಂತಂದ್ ಹೇಳಿದ್ರ 3 ವರ್ಷ ಆಯ್ತು. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ? 8% ಅಂತ ಕೊಟ್ಟಿದ್ದಾನ ನೋಡಿ. ಈ ಪರ್ಸೆಂಟೇಜ್ ಎಲ್ಲ ಕೊಟ್ಟ ಅಂತಂದ್ ಹೇಳಿದ್ರೆ ಅದನ್ನ ಏನಂತ ತಗೋಬೇಕು? ಆರ್ ಅಂತ ತಗೋಬೇಕು. 8% ಅಂತಂದ್ ಬರ್ಕೋಬೇಕು. ಅದಾದ ನಂತರ ಇಲ್ಲಿ ಸರಳ ಬಡ್ಡಿಯನ್ನ ಕಂಡಿಡಿ ಅಂತಂದ್ ಹೇಳಿದಾನ, ಎಸ್ ಐ ಕಂಡಿಡಿಬೇಕು. ಸೊ ಇದು 5,000 ಅನ್ನೋದು ಏನಾಗತ್ತ ಅಂತಂದ್ ಹೇಳಿದ್ರ ನಮ್ದು ಪ್ರಿನ್ಸಿಪಲ್ ಅಸಲು ಆಗತ್ತ. ಏನಾಗತ್ತ? ಅಸಲ್ ಆಗತ್ತ. ಕ್ಲಿಯರ್ ಇದು? ಪಿ ಅಂತಂದ್ ಹೇಳಿದ್ರೆ 5,000, ಅದಾದ ನಂತರ ಆರ್ ಈಕ್ವಲ್ ಟು 8%, ಟಿ ಈಕ್ವಲ್ ಟು ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 3 ವರ್ಷ. ಈಗ ನಾವೇನ್ ಕಂಡಿಡ್ಬೇಕು? ಸರಳ ಬಡ್ಡಿಯನ್ನ ಕಂಡಿಡ್ಬೇಕು. ನಮಗ್ ಫಾರ್ಮುಲಾ ಏನೈತಿ? ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದ್ ಐತೆ. ಇಲ್ಲಿ ಅಸಲ್ ಕೊಟ್ಟಿದಾನ 5,000 ಅಂತಂದ್ ಬರ್ಕೊಂಡ್ವಿ. ಅದಾದ ನಂತರ ಟೈಮ್ ಕೊಟ್ಟಿದಾನ 3 ವರ್ಷ, ರೇಟ್ ಕೊಟ್ಟಿದಾನ 8% ಅಂತಂದ್ ಹೇಳಿ, ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 100. ಇದೆರಡು ಜೀರೋ ಕ್ಯಾನ್ಸಲ್, ಇದೆರಡು ಜೀರೋ ಕ್ಯಾನ್ಸಲ್, ಇನ್ನೇನ್ ಉಳಿತು? ಸೊ 50 ಇಂಟು 3 ಇಂಟು 8 ಅಂತಂದ್ ಹೇಳಿ ನೋಡ್ರಿ ಎಷ್ಟಾಗತ್ತ ಗುಣಿಸಿದ್ರ. ಸೊ ಇವೆರಡು ಗುಣಿಸಿದ್ರ 150 ಆಯ್ತು. ಅದಾದ ನಂತರ 8 8 8 40, 8 8, ಸೊ 1200 ಆಯ್ತು. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತಪ್ಪ ಅಂತಂದ್ ಹೇಳಿದ್ರ 1200 ಆಗತ್ತ. ಎಷ್ಟಾಗತ್ತ? 1200. ಕ್ಲಿಯರ್? ಇದೇನಪ್ಪಾ ಅಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಬಟ್ ಆದ್ರೆ ಇನ್ನು ಒಂದ್ ಕ್ವಶನ್ ಕೇಳ್ತಾನೆ. ಈಗ ಸರಳ ಬಡ್ಡಿಯನ್ನು ಕಂಡುಹಿಡಿದೆ ಅಂತಂದ್ ಹೇಳಿದ್ರೆ ಓಕೆ. ಈಗ ಮೊತ್ತವನ್ನ ಕಂಡುಹಿಡಿ ಅಂತಂದ್ ಎಲ್ಲಾದ್ರೂ ಕೇಳ್ದ ಅಂತಂದ್ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು? ಸಿಂಪಲ್ ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ ಮಾಡ್ಬೇಕು. ಅಸಲ್ ಎಷ್ಟೈತ್ರಿ?
5,000 ಐತ್ರಿ. ಅದಾದ ನಂತರ ನೆಕ್ಸ್ಟ್ ಎಸ್ ಐ ಎಷ್ಟೈತ್ರಿ 1200 ರೀ. ಟೋಟಲ್ ಅಂತಂದ್ ಹೇಳಿದ್ರ 6,200. ಅಂದ್ರ ನೀವು ರಿಟರ್ನ್ ಕೊಡ್ಬೇಕಲ್ಲ ಬಡ್ಡಿ ಸೇರಿಸಿ ಅದೇನಂತಂದ್ ಹೇಳಿದ್ರೆ ಟೋಟಲ್ ಮೊತ್ತ. ಆ ತರ ನೆನ್ಪಿಟ್ಕೊಡ್ರಿ. ಸೊ 6,200 ಏನಾಗತ್ತ ಅಂತಂದ್ ಹೇಳಿದ್ರೆ ಇಲ್ಲಿ ಟೋಟಲ್ ಅಮೌಂಟ್ ಆಗತ್ತ. ಈ ಎಲ್ಲಾ ಪಾಯಿಂಟ್ಸ್ ಗಳು ಕ್ಲಿಯರ್ ಏನ್ರಪ್ಪ? ಕ್ಲಿಯರ್ ಹೇಳಿದ್ರೆ ಬೇಸಿಕ್ಸ್ ಇಂದ ಹಿಡ್ಕೊಂಡು ಅಡ್ವಾನ್ಸ್ ವರ್ಗು ಹೋಗೋಣ. ಬಿಡದ್ರೆ ಪ್ರಾಪರ್ ಆಗಿ ಕಲೀರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ವಾರ್ಷಿಕ ಯಾವ ಬಡ್ಡಿ ದರದಲ್ಲಿ 10,000 ಮೊತ್ತವು 4 ವರ್ಷಗಳಲ್ಲಿ 2,000 ರೂಪಾಯಿ ಗಳಿಸುತ್ತ ಅಂತಂದ ಹೇಳಿ ಇದನ್ನ ಏನ್ ಕಂಡಿಡಿರಿ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೇಳಿದಾನ? ವಾರ್ಷಿಕ ಬಡ್ಡಿ ದರ ಕೇಳಿದಾನ. ಇಲ್ಲೇನ್ ಪರ್ಸೆಂಟೇಜ್ ಕೊಟ್ಟಿದ ಅಂತಂದ ಹೇಳಿದ್ರೆ ನಾವ್ ಏನ್ ಕಂಡಿಡಿಬೇಕು? ಆರ್ ನ ಕಂಡಿಡಿಬೇಕು. ಇಲ್ಲೇನ್ 10,000 ಐತಲ್ಲ ಇದೇನಪ್ಪಾ ಅಂತಂದ ಹೇಳಿದ್ರೆ ಅಸಲು. ಅದಾದ ನಂತರ 4 ವರ್ಷ ಅನ್ನೋದು ಏನಂತಂದ ಹೇಳಿದ್ರೆ ಇದು ಟೈಮ್ ಆಯ್ತು. ಇದು 2,000 ಅನ್ನೋದು ಏನಾಯ್ತು? ಇದು ಎಸ್ ಐ ಆಯ್ತು. 2,000 ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರೆ ಎಸ್ ಐ, ಸಿಂಪಲ್ ಇಂಟ್ರೆಸ್ಟ್, ಬಡ್ಡಿ ಅಂತಂದ ಹೇಳ್ತೀವಿ. ಈಗ ನಮ್ಮದು ಫಾರ್ಮುಲಾ ನೋಡ್ರಿ, ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದ ಹೇಳಿ. ನಮ್ದು ಎಸ್ ಐ ಎಷ್ಟೈತ್ರಿ? 2,000 ಐತ್ರಿ. ಅದಾದ ನಂತರ ಅಸಲ್ ಎಷ್ಟೈತ್ರಿ? 10,000 ಐತ್ರಿ. ನೆಕ್ಸ್ಟ್ ರೀ, ಟೈಮ್ ಎಷ್ಟೈತ್ರಿ? 4 ವರ್ಷ ಐತ್ರಿ. ನಮ್ಗೆ ಆರ್ ಗೊತ್ತಿಲ್ರಿ, ಹಂಗ ಬರ್ಕೊಂಡ್ವಿ. ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, ಇವು ಎರಡು ಜೀರೋ ಕ್ಯಾನ್ಸಲ್, ಇವು ಎರಡು ಜೀರೋ ಕ್ಯಾನ್ಸಲ್. ಈ ಕಡೆ ಹೋದ್ರ ಇನ್ನೇನ್ ಉಳಿತು? 4 4 ಸೊ ಆರ್ ಈಕ್ವಲ್ ಟು ಏನಂತಂದ ಹೇಳಿದ್ರ 5% ಅಂತಂದ ಹೇಳಿ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಬೇಸಿಕ್ ಥಿಂಗ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಟೋಟಲ್ 8 ವರ್ಷ ಐತೆ. 8,000 ಎಷ್ಟು ವರ್ಷಗಳಲ್ಲಿ ವಾರ್ಷಿಕ 10% ಬಡ್ಡಿ ದರದಂಗ 2,400 ರೂಪಾಯಿ ನೀಡುತ್ತೆ ಅಂತಂದ ಹೇಳಿದ್ರೆ 2,400 ರೂಪಾಯಿ ಅನ್ನೋದು ಏನಂತಂದ ಹೇಳಿದ್ರೆ ಇಲ್ಲಿ ಎಸ್ ಐ ಆಗತ್ತೆ. ಕಮ್ಮಿ ಅಮೌಂಟ್ ಯಾವ್ದಿರತ್ತಲ್ಲ ಅದು ಯಾವಾಗ್ಲೂ ಎಸ್ ಐ ಆಗತ್ತೆ. ಆಮೇಲೆ ನೆಕ್ಸ್ಟ್ ಇದು 8,000 ಅನ್ನೋದು ಏನಂತಂದ ಹೇಳಿದ್ರೆ ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಗಳಲ್ಲಿ ಅಸಲು ಆಗುತ್ತೆ. ಅದನ್ನ ಪಿ ಅಂತಂದ ಹೇಳಿ ಬರ್ಕೊಂಡ್ವಿ. ಅದಾದ ನಂತರ ಈ ಪರ್ಸೆಂಟೇಜ್ ಅಂತಂದ ಹೇಳಿದ್ರೆ ಆರ್ ನೋಡ್ರಿ. ಸೊ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಸೊ ಎಸ್ ಐ ಎಷ್ಟೈತ್ರಿ? 2,400 ಐತ್ರಿ. ಆಮೇಲೆ ಪಿ ಎಷ್ಟೈತ್ರಿ? 8,000 ಐತ್ರಿ. ಅದಾದ ನಂತರ ಟೈಮ್ ಎಷ್ಟೈತ್ರಿ ಕೇಳಿದನ್ರಿ. ಆಮೇಲೆ ಇದು 10%. ನೋಡ್ರಿ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, ಇದು ಆಮೇಲೆ ಈ ಕಡೆದು ಕ್ಯಾನ್ಸಲ್. ನೆಕ್ಸ್ಟ್ ನೋಡ್ರಿ, 8 ಒಂದ್ಲೆ 8 ಮೂರ್ಲೆ ಟಿ ಈಕ್ವಲ್ ಟು ಎಷ್ಟಾಗತ್ತಂತಂದ್ ಹೇಳಿದ್ರ 3 ಅಂತಂದ್ ಹೇಳಾಗತ್ತ. 3 ವರ್ಷ. ಸೊ ಏನಾದ್ರೂ ಡೌಟ್ಸ್ ಇದಾವ ಇದ್ರೊಳಗ? ಬೇಸಿಕ್ ಕ್ವಶನ್ಸ್ ನಿಮಗ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳು ಬರ್ತಾವ. ಸೊ ಡೈರೆಕ್ಟ್ ಕ್ವಶನ್ಸ್ ಗಳು ಇರ್ತಾವ. ಆಮೇಲೆ ನೆಕ್ಸ್ಟ್ ಒಂದ್ ನೋಡ್ರಿ, 2 ವರ್ಷಗಳವರೆಗೆ ಸರಳ ಬಡ್ಡಿಯು 9% ವಾರ್ಷಿಕ ದರದಲ್ಲಿ 900 ಆಗಿದ್ರ ಅಸಲನ್ನ ಕಂಡಿಡ್ಬೇಕು. ಈಗೇನಂತಂದ್ರೆ ಅಸಲನ್ನ ಕಂಡಿಡ್ಬೇಕು ನಾವು. ಟೈಮಿಂಗ್ ಎಲ್ಲ ಕೊಟ್ಟಿದಾರ, ಅದಾದ ನಂತರ ಬಡ್ಡಿ ಕೊಟ್ಟಿದಾನ, ನಾವು ಅಸಲನ್ನ ಕಂಡಿಡ್ಬೇಕು. ನೋಡ್ರಿ, ಇದು 2 ವರ್ಷ ಅನ್ನೋದೇನಂತಂದ್ ಹೇಳಿದ್ರೆ ಯಾವಾಗ್ಲೂ ಟೈಮ್ ಆಗಿರುತ್ತ. 9% ಅನ್ನೋದೇನಂತಂದ್ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ತೈತಿ. ಇದು 900 ಅನ್ನೋದೇನಂತಂದ್ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಆಗೈತಿ. ಸೊ ಎಷ್ಟು ಬರುತ್ತೆ ನೋಡ್ರಿ ಪ್ರಿನ್ಸಿಪಲ್? ವೆರಿ ಗುಡ್. ಎಸ್, ಗುಡ್. ಇದು 900 ಆಯ್ತು. ಅದಾದ ನಂತರ ಇದು 9 ಕೆಳಗಡೆ ಬರುತ್ತ. ಇದು 50 ಏನೈತಲ್ಲ ಇದು ಮೇಲ್ಗಡೆ ಹೋಗತ್ತ. 9 ಒಂದ್ಲೆ 9 ನೂರ್ಲೆ. ಸೊ ಪಿ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 5,000 ಆಗತ್ತ. ಪಿ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 5,000. ಈಗ ಟೋಟಲ್ ಅಮೌಂಟ್ ಎಷ್ಟಾಗತ್ತೆ ಇಲ್ಲಿ? ಟೋಟಲ್ ಅಮೌಂಟ್ ಪಿ ನೋಡ್ರಿ, ಪಿ ಪ್ಲಸ್ ಎಸ್ ಐ ಅಂತಂದ್ ಹೇಳ್ತೀವಿ. ಪಿ ಎಷ್ಟೈತ್ರಿ? 5,000 ಐತ್ರಿ. ಅದಾದ ನಂತರ ಬಡ್ಡಿ ಎಷ್ಟೈತ್ರಿ? 900 ಐತ್ರಿ. ಹಂಗಾದ್ರೆ ನಮ್ ದೋಸ್ತಿಗೆ ನಾವ್ ಎಷ್ಟ್ ಕೊಡ್ಬೇಕ್ರಿ? ಟೋಟಲ್ ಆಗಿ 5,900 ರೂಪಾಯಿ ಕೊಡ್ಬೇಕಾಗತ್ರಿ. ಅಂದ್ರೆ ಟೋಟಲ್ ಅಮೌಂಟ್ 5,900 ಆಗತ್ತ. ಸೊ ನಿಮ್ಗೆ ಎಲ್ರಿಗೂ ಅರ್ಥ ಆಗೈತೆ ಅನ್ಕೊಂತೀನಿ. ಇದು ಲಾಸ್ಟ್ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಮತ್ ಬೇರೆ ಟೈಪ್ ಹೋಗೋಣ. ಸೊ ಒಬ್ಬ ವ್ಯಕ್ತಿ 2,500 ಸಾಲ ಪಡೆದು 2 ವರ್ಷಗಳ ನಂತರ 3,000 ಮರುಪಾವತಿಸಿದ್ದಾನೆ. ಹಂಗಾದ್ರ ಬಡ್ಡಿ ದರವನ್ನ ಕಂಡಿಡಿರಿ ಅಂತಂದ ಹೇಳಿ. ಅವ್ ರಿಟರ್ನ್ ಎಷ್ಟು ಕೊಟ್ಟಿದಾನ? ಟೋಟಲ್ ಆಗಿ 3,000 ಕೊಟ್ಟಿದ ಅಂತಂದ ಹೇಳಿದ್ರೆ ಇದು ಟೋಟಲ್ ಅಮೌಂಟ್ ಆಯ್ತು 3,000. ಇದೇನಪ್ಪಾ ಅಂತ ಸಾಲ ಪಡ್ಕೊಂಡ ಅಂತಂದ ಹೇಳಿದ್ರೆ ಇದು ಪ್ರಿನ್ಸಿಪಲ್ ಆಯ್ತು. ನಮ್ದು ಎಸ್ ಐ ಎಷ್ಟಾಗತ್ತ? ಪ್ರಿನ್ಸಿಪಲ್
ಅಥವಾ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಂತಂದೇಳಿ. ಯಾಕಂದ್ರೆ ಅಮೌಂಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಂತ ಎಸ್ ಐ ಆಗಿರುತ್ತ. ಇದನ್ನ ಕಂಡು ಹಿಡ್ಕೊಬೇಕು. ಇದನ್ನ ಆ ಕಡೆ ಕಳಿಸ್ರಿ, ಅಮೌಂಟ್ ಮೈನಸ್ ಪಿ ಅಂತಂದೇಳಿ. ಇದು 3000. ಅದಾದ ನಂತರ 2500. ಇಲ್ಲಿ ಬಡ್ಡಿ ಎಷ್ಟಾಗತ್ತೆ ಅಂತಂದ್ರೆ ಇದ್ರ 500 ರೂಪಾಯಿ ಬಡ್ಡಿ ಕೊಡ್ತಾನ. ಎಷ್ಟು ಕೊಡ್ತಾನ? 500 ರೂಪಾಯಿ ಬಡ್ಡಿ. ಈಗ ನಾವೇನ್ ಕಂಡಿಡ್ಬೇಕು? ಬಡ್ಡಿ ದರ ಕಂಡಿಡಿಬೇಕು. ಸೊ ಫಾರ್ಮುಲಾ ಏನೈತಿ? ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಎಸ್ ಐ ಎಷ್ಟು? 500. ಪಿ ಎಷ್ಟೈತಿ? 2500. ಟೈಮ್ ಎಷ್ಟು ಕೊಟ್ಟಿದಾನ? 2 ವರ್ಷ ಅಂತ ಕೊಟ್ಟಿದಾನ. ನಮ್ಗ ಆರ್ ಕಂಡು ಹಿಡ್ಕೊಬೇಕು. ಟೋಟಲ್ 100. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ನೋಡ್ರಿ, 25 ಒಂದ್ಲೆ 25 20ಲೆ, ಆಮೇಲೆ 2 ಒಂದ್ಲೆ 2 10ಲೆ. ಸೊ ಆರ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ 10% ಆಗತ್ತೆ. ಆರ್ ಎಷ್ಟಾಯ್ತು? 10% ಆಯ್ತು. ಕ್ಲಿಯರ್ ಎಲ್ರಿಗೂ? ಇನ್ನು ಲಾಸ್ಟ್ ಇನ್ನೊಂದು ನೋಡಿಬಿಡೋಣ. ಇಲ್ಲಿ ಏನ್ ಕೇಳಿದಾನ ಅಂತಂದ ಹೇಳಿದ್ರೆ ಟೋಟಲ್ ಮೊತ್ತವನ್ನ ಕೇಳಿದಾನ. ಟೋಟಲ್ ಮೊತ್ತ. ಸೊ ಟೋಟಲ್ ಮೊತ್ತ ಎ ಈಕ್ವಲ್ ಟು ಎಷ್ಟಾಗತ್ತೆ ಅನ್ನೋದು ನನಗೆ ಆನ್ಸರ್ ಹಾಕ್ರಿ ಬೇಗ. ಇಲ್ಲಿ ನೋಡ್ರಿ, ಟೋಟಲ್ 5 ವರ್ಷಗಳ ಕಾಲ 6% ವಾರ್ಷಿಕ ಬಡ್ಡಿ ದರದಲ್ಲಿ 1500 ಸಾಲದ ಮೇಲೆ ಪಾವತಿಸಬೇಕಾದ ಮೊತ್ತ ಅಂತ ಕೇಳಿದಾನ. ಈ 15,000 ಅನ್ನೋದು ಏನಂತಂದ ಹೇಳಿದ್ರೆ ಇಲ್ಲಿ ಪ್ರಿನ್ಸಿಪಲ್ ಆಯ್ತು. ಆರ್ ಇದೇನಂತಂದ ಹೇಳಿದ್ರೆ 6% ಆಯ್ತು. ಟೈಮ್ ಏನಂತಂದ ಹೇಳಿದ್ರೆ 5 ಆಯ್ತು. ಸೊ ಇವಾಗ ನಾವೇನ್ ಮಾಡ್ಬೇಕು? ಫಸ್ಟ್ ಏನಂತಂದ ಹೇಳಿದ್ರೆ ಎಸ್ ಐ ಕಂಡು ಹಿಡಿಬೇಕು. ಎಸ್ ಐ ಯಾಕಂತಂದ ಹೇಳಿದ್ರೆ ಈಗ ನಾವು ಅಮೌಂಟ್ ಅಂತಂದ ಹೇಳಿದ್ರೆ ಎ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ ಅಂತಂದ ಹೇಳ್ತೀವಿ. ಈಗ ನೋಡ್ರಿ, ನಾವು ಎಷ್ಟು ತುಂಬೇಕಂತಂದ ಹೇಳಿದ್ರೆ 15,000 ಅಂತೂ ತಗೊಂಬಂದು ಅದನ್ನಂತೂ ತುಂಬಬೇಕು. ಅದು 15,000 ಇಲ್ಲಿ ಆಲ್ರೆಡಿ ಐತ. 15,000 ಏನ್ ಇಸ್ಕೊಂಡ್ ಬಂದೇವಲ್ಲ ಅದನ್ನ ತುಂಬಬೇಕು. ಇನ್ ಎಸ್ ಐ ಬಡ್ಡಿ ಎಷ್ಟು ಕಟ್ಟಬೇಕು ಅನ್ನೋದು ಕಂಡು ಹಿಡಿಬೇಕು. ಎಸ್ ಐ ಈಕ್ವಲ್ ಟು ಏನು? ಪಿ ಟಿ ಆರ್ ಡಿವೈಡೆಡ್ ಬೈ 100. ಸೊ ಇಲ್ಲಿ ನೋಡ್ರಿ, ಪಿ ಈಕ್ವಲ್ ಟು ಎಷ್ಟೈತಿ? 15,000. ಆಮೇಲೆ ನೆಕ್ಸ್ಟ್ ಟಿ ಈಕ್ವಲ್ ಟು 5 ವರ್ಷ, ಆರ್ ಈಕ್ವಲ್ ಟು 6%. ಸೊ 100 ಇಲ್ಲಿ ಹೋಯ್ತು. ನೋಡ್ರಿ, 150 ಇಂಟು 5 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 5 5 25, 5 1 5, 750 ಇಂಟು 6 ಮಾಡ್ರಿ. 6 0 0, 6 5 30, 6 7 42, 3 45. ಸೊ 4,500 ರೂಪಾಯಿ ಏನಂತಂದ ಹೇಳಿದ್ರ ನಮ್ದು ಇಲ್ಲಿ ಬಡ್ಡಿ ಆಗತ್ತ. ಸೊ ಟೋಟಲ್ ಆಗಿ ನೋಡ್ರಿ 4,500 ಇಲ್ಲಿ ಕೂಡ್ಸ್ರಿ. ಟೋಟಲ್ 19,500 ರೂಪಾಯಿ ಏನಂತಂದ ಹೇಳಿದ್ರ ಮೊತ್ತವನ್ನ ಅವ್ರು ಕೊಡ್ಬೇಕಾಗತ್ತ. ಇಷ್ಟು ಪಾಯಿಂಟ್ಸ್ ಗಳು ಎಲ್ರಿಗೂ ಕ್ಲಿಯರ್? ಇವು ಬೇಸಿಕ್ ಕ್ವಶನ್ಸ್ ಗಳು. ನಿಮ್ಗೆ ಅಲ್ಲೇ ಉಲ್ಟಾ ಮಾಡಿ ಕೇಳ್ತಾನ. ಅರ್ಥ ಆಯ್ತಾ? ಇನ್ ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡೋಣ ಏನಂತಂದ ಹೇಳಿದ್ರೆ ಟೈಪ್ 2 ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನು? ಟೈಪ್ 2. ಬಹಳ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಕೇಳಿಸ್ಕೊತೀರಿ? ಇಲ್ಲೊಂದು ಫಾರ್ಮುಲಾ ಬರುತ್ತ. ಇಲ್ಲೊಂದ್ ಏನಪ್ಪಾ ಅಂತಂದ ಹೇಳಿದ್ರ ಫಾರ್ಮುಲಾ ಬರುತ್ತ. ಸೊ ಫಾರ್ಮುಲಾ ಏನಂತಂದ ಹೇಳಿದ್ರ ಆರ್ ಇಂಟು ಟಿ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 100 ಅಂತಂದೇಳಿ. ಇದನ್ನ ನೆನ್ಪಿಟ್ಕೋಬೇಕು. ನಿಮ್ಗೆ ಎಲ್ರಿಗೂ ಏನಂತಂದ ಹೇಳಿದ್ರೆ ಟ್ರಿಕ್ಸ್ ಗಳು ಬೇಕಲ್ಲ. ನಾನು ಒಂದ್ ಸ್ವಲ್ಪ ಅಪ್ಡೇಟ್ ಆಗ್ಯಾನ ಅದಕ್ಕೆ. ಸೊ ಆರ್ ಇಂಟು ಟಿ ಈಕ್ವಲ್ ಟು ಎನ್ ಮೈನಸ್ 1 ಡಿವೈಡೆಡ್ ಬೈ 100. ಸೊ ಇದು ಫಾರ್ಮುಲಾ ಎದಕ್ ರೀ ಸರ್ ಅಂತಂದೇಳಿ ರೆಕಾರ್ಡ್ ಆಗ್ತಿಲ್ಲ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ 10% ಆಯ್ತು ಆರ್ ಅಂತಂದ ಹೇಳಿ. ಇಲ್ಲಿ ನಮ್ಗೆ ಏನ್ ಕೇಳಿದಾನ? ಟಿ ವ್ಯಾಲ್ಯೂ ಕೇಳಿದಾನ. ಇಲ್ಲಿ 3 ಪಟ್ ಅಂತಂದ ಹೇಳಿದಾನಲ್ಲ. ಎನ್ ವ್ಯಾಲ್ಯೂ ಎಷ್ಟಾಗತ್ತ ಅಂತಂದ ಹೇಳಿದ್ರ 3 ಅಂತಂದ ಹೇಳಾಗತ್ತೆ. ಎನ್ ವ್ಯಾಲ್ಯೂ ಎಷ್ಟಾಗತ್ತ? 3. ನಮ್ದು ಫಾರ್ಮುಲಾ ಏನು? ಸಿಂಪಲ್ ಆಗಿ ಆರ್ ಇಂಟು ಟಿ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 100 ಅಂತಂದ ಹೇಳಿ. ಇದು ನಮ್ದು ಫಾರ್ಮುಲಾ. ಸೊ ಆರ್ ವ್ಯಾಲ್ಯೂ ಹಾಕ್ರಿ, 10 ಆಯ್ತು. ಟಿ ವ್ಯಾಲ್ಯೂ ಹಂಗ ಬರ್ಕೊಡ್ರಿ. ಅದಾದ ನಂತರ ಸೊ ಇಲ್ಲಿ ಎನ್ ವ್ಯಾಲ್ಯೂ 3 ಮೈನಸ್ 1 ಇಂಟು 100 ಅಂತಂದ ಹೇಳಿ. ಸೊ ಟಿ ಈಕ್ವಲ್ ಟು ಏನು? 2 ಇಂಟು 100 ಡಿವೈಡೆಡ್ ಬೈ 10. ಸೊ 10 ಒಂದ್ಲೆ 10 10ಲೆ. ಟಿ ಈಕ್ವಲ್ ಟು ಏನಂತಂದ್ರೆ 20 ಆಯ್ತು. 20 ವರ್ಷಗಳ ಕಾಲ ಬೇಕಾಗತ್ತ 10% ದರದಲ್ಲಿ ಒಂದು ಮೊತ್ತ 3 ಪಟ್ ಆಗ್ಬೇಕಂತಂದ ಹೇಳಿದ್ರು. ಎಸ್, ಕ್ಲಿಯರ್ ಎಲ್ರಿಗೂ? ಈಸಿ ಐತಿ, ಮಾಡ್ಬೋದು. ಎಸ್, ನೆಕ್ಸ್ಟ್ ನೋಡ್ರಿ, ಬೇಸಿಕ್ ಕ್ವಶನ್ಸ್. ಒಂದು ಮೊತ್ತವು 20 ವರ್ಷಗಳಲ್ಲಿ 5 ಪಟ್ ಆಗ್ಬೇಕಂತಂದ ಹೇಳಿದ್ರೆ ಬಡ್ಡಿ ದರವನ್ನ ಕಂಡಿಡಿ ಅಂತಂದೇಳಿ. ಇದನ್ನ ಬಿಟ್ಟು ಬೇರೆ ಏನು ಕೇಳಂಗಿಲ್ಲ. ಈ ಟೈಪ್ ಒಳಗಡೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ತಾನ, ಇಲ್ಲ ಅಂದ್ರೆ ಟೈಮ್ ಕೇಳ್ತಾನ. ಸೊ ನೋಡ್ರಿ, ಆನ್ಸರ್ ಮಾಡ್ರಿದ್ನ. ಎಸ್, ಎಷ್ಟಾಗತ್ತ? ಇದೇನಪ್ಪಾ ಅಂತಂದ ಹೇಳಿದ್ರೆ ಇದ್ರ ಟೈಮ್ ಆಯ್ತಿದು. ಆಮೇಲೆ ಇದು 5 ಪಟ್ ಅಂತಂದ ಹೇಳಿದ್ರೆ ಎನ್ ವ್ಯಾಲ್ಯೂ ಎಷ್ಟಾಯ್ತು? 5 ಆಯ್ತು. ಆರ್ ಕಂಡಿಡಿ ಅಂತಂದ ಹೇಳಿದಾನ. ಸೊ ಆರ್ ಇಂಟು ಟಿ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 100 ಅಂತಂದ ಹೇಳಿ. ಇದು ನಮ್ದು ಫಾರ್ಮುಲಾ. ಆರ್ ವ್ಯಾಲ್ಯೂ ಎಷ್ಟೈತಿ? ಕಂಡು ಹಿಡಿಬೇಕ್ರಿ. ಆಮೇಲೆ ಟಿ ವ್ಯಾಲ್ಯೂ ಎಷ್ಟೈತಿ? 20 ಐತಿ. ಎನ್ ವ್ಯಾಲ್ಯೂ
5 ಮೈನಸ್ 1 ಇಂಟು 100. ನಾನು ಡೈರೆಕ್ಟ್ ಆಗಿ ಬರ್ಕೋತೀನಿ ನೋಡ್ರಿ. ಇದು 4, ಇದು 100, ಕೆಳಗಡೆ 20 ಬರುತ್ತೆ. 21 25. ಸೊ ಆರ್ ಈಕ್ವಲ್ ಟು ಎಷ್ಟು ಅಂತಂದ ಹೇಳಿದ್ರೆ 20% ಆಗತ್ತೆ. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಪ್ರತಿಯೊಬ್ಬರಿಗೂ. ನಾವು ಫಸ್ಟ್ ಟೈಪ್ ಮಾಡಿದ್ವಿ, ನಾರ್ಮಲ್ ಆಗಿ ಕಂಡು ಹಿಡಿದ್ವಿ. ಸೆಕೆಂಡ್ ಟೈಪ್ ಕ್ವಶನ್ಸ್ ಗಳು ಮಾಡಕತ್ತೀವಿ, ಇಂಥವ ಕ್ವಶನ್ಸ್ ಗಳು ಬರ್ತಾವ. ಒಂದು ಆ ತರ, ಇಲ್ಲಾಂದ್ರೆ ಈ ತರ. ಇದು ಅರ್ಥ ಆಯ್ತಾ ಆರಾಮಾಗಿ? ಇದ್ರೊಳಗೆ ಇನ್ನೊಂದು ಟೈಪ್ ಬರುತ್ತೆ. ಇಲ್ಲಿ ನೋಡ್ರಿ, ಈ ತರ ಕ್ವಶನ್ ಬರುತ್ತೆ. ಒಂದು ಮೊತ್ತವು 6 ವರ್ಷಗಳಲ್ಲಿ ದ್ವಿಗುಣಗೊಂಡ್ರೆ ಎಷ್ಟು ವರ್ಷಗಳಲ್ಲಿ 4 ಪಟ್ಟಾಗತ್ತೆ? ಕೇಳಿದ್ರಲ್ಲ ಕ್ವಶನ್ ಈ ತರ. ಸೊ ಒಂದು ಮೊತ್ತ 6 ವರ್ಷದಲ್ಲಿ 2 ಪಟ್ಟಾದ್ರೆ ಎಷ್ಟು ವರ್ಷದಲ್ಲಿ 4 ಪಟ್ಟಾಗ್ತೈತಿ ಅಂತಂದೇಳಿ. ಸೊ ಈ ತರ ಕ್ವಶನ್ಸ್ ಗಳು 2 ಟೈಮ್ ಅಲ್ಲಾದ್ರೂ ಕೊಟ್ಟ ಅಂತಂದ ಹೇಳಿದ್ರ, ಸೊ ಇದನ್ನ ಏನ್ ಮಾಡ್ಕೋಬೇಕು? ಈ ವರ್ಷವನ್ನ ನಾವೇನಂತ ತಗೋಬೇಕು? T1 ಅಂತಂದ ಹೇಳಿ ತಗೋಬೇಕು. ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ N1 ಅಂತ ತಗೋಬೇಕು. T1 ಎಷ್ಟೈತಿ? 6 ಐತಿ. N1 ಎಷ್ಟೈತಿ? 2. ಇದಾದ ನಂತರ ಇಲ್ಲಿ ಕೇಳಿದಾನ T2 ಕೇಳಿದಾನ. ಇದನ್ನ ಏನಂತ ತಗೋಬೇಕಂದ್ರೆ N2 ಅಂತ ತಗೋಬೇಕು. ಇಲ್ಲಿ ನಮಗ ಫಾರ್ಮುಲಾ ಏನಾಗತ್ತ? ಸಿಂಪಲ್ ಫಾರ್ಮುಲಾ ಏನಾಗತ್ತ? T1 ಡಿವೈಡೆಡ್ ಬೈ T2 ಈಕ್ವಲ್ ಟು N1 ಮೈನಸ್ 1 N2 ಮೈನಸ್ 1 ಅಂತಂದೇಳಿ. ಸೊ ಇದೇನಂತಂದ ಹೇಳಿದ್ರೆ ನಮ್ದು ಫಾರ್ಮುಲಾ ಆಗತ್ತೆ. ಕ್ಲಿಯರ್? ಇಷ್ಟ. T1 T2 ಆಮೇಲೆ N1 ಮೈನಸ್ N2 ಮೈನಸ್ 1. ಇಲ್ಲಿ ನೋಡ್ರಿ, ಇಲ್ಲೇನ್ ಫಾರ್ಮುಲಾ ಐತಲ್ಲ, ಇದನ್ನ ನಾನೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೇನೆ. ಇದು ಒಂದ್ ನೆನ್ಪಿಟ್ಕೊಡ್ರಿ. ಸೊ ಈ ತರ ಐತಿ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರ ಆರ್ ಟಿ ಈಕ್ವಲ್ ಟು N ಮೈನಸ್ 1 ಇಂಟು 100 ಅಂತಂದೈತೆ. ಇವಾಗ 2 ಟೈಮ್ ದ್ವಿಗುಣಗೊಳ ಐತಲ್ಲ, ಸೊ ಅವಾಗ ವರ್ಷ ಬೇರೆ ಆಗತ್ತ. ದ್ವಿಗುಣಗೊಂಡಿರೋದು ದ್ವಿಗುಣ ಅಥವಾ ತ್ರಿಗುಣ 5 ಪಟ್ ಆಯ್ತು, 4 ಪಟ್ ಆಯ್ತು ಅಂತ ಹೇಳ್ತೇವಲ್ಲ, ಅವಾಗ N2 ಚೇಂಜ್ ಆಗತ್ತೆ, T2 ಚೇಂಜ್ ಆಗತ್ತ, ಆಮೇಲೆ N2 ಚೇಂಜ್ ಆಗತ್ತೆ. N2 ಮೈನಸ್ 1 ಇದು 100 ಹಂಗ ಬಂತು. 2 ಟೈಮ್ ಅಲ್ಲಿ ರೇಟ್ ಸೇಮ್ ಇರುತ್ತೆ, ಬಡ್ಡಿ ದರ ಯಾವಾಗ್ಲೂ ಸೇಮ್ ಇರುತ್ತೆ. ಸೊ ಅದಕ್ಕೆ ಇವೆರಡು ಕ್ಯಾನ್ಸಲ್ ಆಗ್ತಾವ. ಇದು 100 ಕ್ಯಾನ್ಸಲ್ ಆಗತ್ತೆ. ಉಳಿಯೋದೇನಿಲ್ಲಿ? T1 ಡಿವೈಡೆಡ್ ಬೈ T2 ಈಕ್ವಲ್ ಟು N1 ಮೈನಸ್ 1 N2 ಮೈನಸ್ 1 ಅಂತಂದ ಹೇಳಿ. ಸೊ ನಮ್ದು ಫಾರ್ಮುಲಾ ಇದು. ಅರ್ಥ ಆಯ್ತಾ? ಯಾರಿಗಾದ್ರು ಇದನ್ನ ಒಂದ್ ನೆನ್ಪಿಟ್ಕೊಂಡ್ರು ಸಾಕು. ಇದನ್ನ ನೀವತ್ ತಯಾರು ಮಾಡ್ಕೊಡ್ರಿ. ನನಗ್ 10th ಪ್ರಮೇಯಗಳನ್ನ ಹೇಳ್ತಾರ ಗೊತ್ತೇನ್? 10th ಇದ್ದಾಗ ಪ್ರಮೇಯ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಹಂಗಾಯ್ತದ ಹೇಳೋದು. ಎಸ್ ನೋಡ್ರಿ, ಇದನ್ನ ಸಾಲ್ವ್ ಮಾಡೋಣ. ಈಗ ನಮ್ಗ T1 ಎಷ್ಟು ಕೊಟ್ಟಿದಾನಪ್ಪ ಅಂತಂದ ಹೇಳಿದ್ರೆ 6 ಕೊಟ್ಟಿದಾನ. ನಮ್ಗ T2 ವ್ಯಾಲ್ಯೂ ಕೊಟ್ಟಿಲ್ಲ. N1 ಎಷ್ಟೈತ್ರಿ? 2 ಮೈನಸ್ 1. ಆಮೇಲೆ N2 ಎಷ್ಟೈತ್ರಿ? 4 ಐತ್ರಿ. 4 ಮೈನಸ್ 1 6. T2 ಈಕ್ವಲ್ ಟು ಮೇಲ್ಗಡೆ 1 ಉಳಿತು, ಕೆಳಗಡೆ 3 ಉಳಿತು. ಸೊ T2 ಆ ಕಡೆ ಕಳಿಸ್ರಿ, ಇದನ್ನ 3 ಈ ಕಡೆ ತಗೊಳ್ರಿ. T2 ಈಕ್ವಲ್ ಟು 6 ಇಂಟು 3 ಆಗತ್ತ. ಹಂಗಾದ್ರೆ T2 ವ್ಯಾಲ್ಯೂ ಎಷ್ಟಾಯ್ತು? 18 ಆಯ್ತು. ಕ್ಲಿಯರ್? ಸೊ 6 ಮೂರ್ಲೆ ಏನಪ್ಪಾ ಅಂತಂದ್ರೆ 18 ಆಗತ್ತ. ಆಗ್ಲೇ ಯಾವ 24 ಹಾಕಿದ್ದೆ. ಇವನ್ 6 ಮಗ್ಗಿ ಸಗಡ್ ಬರಂಗಿಲ್ಲ ನಿಮಗ. 6 1 6, 6 2 12, 6 3 ನನಗೂ ಬರತ್ತ. 6 3 18, 6 4 24, 6 5 30. ಹಾ ಎಸ್, 6 6 36. ನಿಮ್ ಜೊತೆ ಸೇರಿ ನನಗೂ ಬರತ್ತ. 6 7 42, 6 8 48, 6 9 54, 6 10 60. ಇದನ್ನು ಕೂಡ ನೆನ್ಪಿಟ್ಕೊಳ್ರಿ. ಇದನ್ನ ಹೇಳ್ಕೊಡ್ತಾನ ನಾನು. 6 ಮಗಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇದ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಲಾಸ್ಟ್ ಕ್ವಶನ್ ಇದ್ರಲ್ಲಿ. ಹೋಗ ಮಾರ 50, ಒಬ್ಬ 45. ಓಕೆ, ವೆರಿ ಗುಡ್, ವೆರಿ ಗುಡ್. ಇರ್ಬೇಕು, ನಿಮ್ಮಂತರ ಇರ್ಬೇಕಿದ್ದ. ಇದು 5 ವರ್ಷದಲ್ಲಿ ದ್ವಿಗುಣಗೊಳ್ಳುತ್ತ. ಇದು T1, ಇದು N1. ಎಷ್ಟು ವರ್ಷಗಳಲ್ಲಿ ಅಂತ ಕೇಳಿದಾನ, ಅದು T2. ಇಲ್ಲಿ 10 ಪಟ್ ಅಂತ ಕೊಟ್ಟಿದಾನ, ಅದು N2. ಸೊ ನಮ್ದು ಫಾರ್ಮುಲಾ ಏನೈತಿ? T1 ಡಿವೈಡೆಡ್ ಬೈ T2 ಈಕ್ವಲ್ ಟು N1 ಮೈನಸ್ 1 ಡಿವೈಡೆಡ್ ಬೈ N2 ಮೈನಸ್ 1 ಅಂತಂದೇಳಿ. T1 ವ್ಯಾಲ್ಯೂ ಎಷ್ಟೈತಿ? 5 ವರ್ಷ. T2 ಕೇಳಿದಾನ. ಅದಾದ ನಂತರ ನೆಕ್ಸ್ಟ್ N1 ವ್ಯಾಲ್ಯೂ ಎಷ್ಟು? 2 ಐತಿ, ಮೈನಸ್ 1. N2 ವ್ಯಾಲ್ಯೂ 10 ಐತಿ, ಮೈನಸ್ 1. 5 ಡಿವೈಡೆಡ್ ಬೈ T2 ಈಕ್ವಲ್ ಟು 1 ಡಿವೈಡೆಡ್ ಬೈ 9 ಆಯ್ತು. ಸೊ ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಆ ಕಡೆ ಕಳಿಸ್ರಿ. T2 ಈಕ್ವಲ್ ಟು ಏನಂತಂದ ಹೇಳಿದ್ರೆ 9 ಇಂಟು 5 ಆಗತ್ತ. ಸೊ ಅದಾದ ನಂತರ T2 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 45 ಆಗತ್ತ. 50 ಹೆಂಗ್ ಬಂತು ನೋಡ್ರಿ. 9 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 10 90. ಇದ್ರೊಳಗಡೆ 50 ಎಲ್ಲಿ ಬಂತು? ಹ
ಟೈಪ್ 3 ಕ್ವಶನ್ಸ್ ಗಳನ್ನ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಇದನ್ನ ಅರ್ಥ ಮಾಡ್ಕೋಬೇಕು, ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ರಿ. SI ಎನ್ಲಿ ಒಂದು ಮೊತ್ತವು 3 ವರ್ಷಗಳಲ್ಲಿ 800 ರೂಪಾಯಿ ಆಗತ್ತೆ. ನೆನ್ಪಿಟ್ಕೊಳ್ರಿ, 3 ವರ್ಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ, ಬರೋಬ್ಬರಿ ಬರ್ಕೋಬೇಕು. 3 ವರ್ಷದಲ್ಲಿ 800 ರೂಪಾಯಿ ಆಗತ್ತ. ಅದಾದಂದ್ರೆ ನೆಕ್ಸ್ಟ್ 4 ವರ್ಷದಲ್ಲಿ 900 ಆಗತ್ತ. 4 ವರ್ಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ 900 ಆಗತ್ತ. ಹಂಗಾದ್ರ ಮೊತ್ತವನ್ನ ಕಂಡಿಡಿರಿ ಅಂತಂದ್ ಹೇಳಿದ್ರ. ಹಂಗಾದ್ರೆ ಏನಂತಂದ್ ಕಂಡಿಡಿ ಅಂತಂದ್ ಹೇಳಿದ್ರ ಮೊತ್ತವನ್ನ ಕಂಡಿಡಿರಿ ಅಂತಂದ್ ಹೇಳಿದ್ರ. ಇಲ್ಲಿ ನೋಡ್ರಿ, ಸೊ ಇದನ್ನ ನಾವು ಚೆಕ್ ಮಾಡಿದಾಗ ನಮಗ್ 1 ವರ್ಷದ ಗೊತ್ತಾಗತ್ತಲ್ಲ. ಈಗ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಅಂತಂದೈತೆ. ಮೊದಲ್ 3 ವರ್ಷದಲ್ಲಿ 800 ಆಗೈತಿ. ನೆಕ್ಸ್ಟ್ 4 ವರ್ಷದಲ್ಲಿ ಏನಂತಂದ್ ಹೇಳಿದ್ರೆ 900 ಆಗೈತಿ. ನಾವ್ ಇದನ್ನ ಮೈನಸ್ ಮಾಡ್ಕೊಂಡ್ರ 1 ವರ್ಷದ್ ನಮ್ಗ್ ಗೊತ್ತಾಗತ್ತಲ್ಲ ಬಡ್ಡಿ ಎಷ್ಟ್ ಕಟ್ಟಿದ್ವಿ ಅಂತಂದ್ ಹೇಳಿ. ಎಸ್, ಕರೆಕ್ಟ್ ಇಲ್ರ? ಸೊ 1 ವರ್ಷದ ಬಡ್ಡಿ ಎಷ್ಟಾಗತ್ತಂತಂದ್ ಹೇಳಿದ್ರ, 1 ವರ್ಷದ ಬಡ್ಡಿ 900 ಮೈನಸ್ 800 ಮಾಡ್ಕೊಂಡ್ ಅಂತಂದ್ ಹೇಳಿದ್ರೆ 100 ರೂಪಾಯಿ ಆಯ್ತು. ಸೊ ಇದೇನಂತಂದ್ ಹೇಳಿದ್ರೆ SI ಆಯ್ತು. ಕ್ಲಿಯರ್ ಎಲ್ರಿಗೂ? ಈಗ ನಮಗ್ ಗೊತ್ತೈತಿ ಇಲ್ಲಿ 3 ವರ್ಷಕ್ಕೆ 800 ರೂಪಾಯಿ ಕಟ್ಟಿದೇವ್ ಅಂತಂದೇಳಿ. ಏನ್ ಕಟ್ಟಿದೀವಿ? 3 ವರ್ಷಕ್ಕೆ 800 ರೂಪಾಯಿ ಕಟ್ಟಿದೇವ್ ಅಂತಂದೇಳಿ. 3 ವರ್ಷಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಎಷ್ಟು ಕಟ್ಟಿದೀವಿ? 800 ರೂಪಾಯಿ ಕಟ್ಟಿದೀವಿ. ಹಂಗಾದ್ರ 3 ವರ್ಷದ ಬಡ್ಡಿ ಎಷ್ಟಾಗತ್ತ? 1 ವರ್ಷಕ್ಕೆ 100 ರೂಪಾಯಿ ಆಗೈತಿ. 3 ವರ್ಷಕ್ಕೆ ಬಡ್ಡಿ ಎಷ್ಟಾಗತ್ತ? 1 ವರ್ಷಕ್ಕೆ 100 ಅಂತಂದ್ರೆ 3 ವರ್ಷಕ್ಕೆ ಏನಪ್ಪಾ ಅಂತಂದ್ರೆ 300 ಆಗತ್ತ. ಸೊ ಆ ಇದನ್ನ ಏನಂತಂದ್ರೆ ಕಳೆದ್ ಬಿಡ್ರಿ. ಸೊ ನೆಕ್ಸ್ಟ್ ಏನ್ ಉಳಿತು? 500 ರೂಪಾಯಿ ಉಳಿತಾ? ಈ 500 ರೂಪಾಯಿ ಏನಂತಂದ್ ಹೇಳಿದ್ರ ನಮ್ದು ಅಸಲ್ ಆಗತ್ತ. ಅರ್ಥ ಆಯ್ತಾ ಎಲ್ರಿಗೂ? ನಾವು ಇಲ್ಲಿ 1 ವರ್ಷದಾಗ ಎಷ್ಟ್ ಕಟ್ಟಾಕತ್ತೇವ್ ಅಂತಂದ್ ಹೇಳಿ ನೋಡಿದ್ವಿ. ಸೊ ಇದನ್ನ ಎರಡು ಮೈನಸ್ ಮಾಡ್ಕೊಂಡಾಗ ಎಕ್ಸ್ಟ್ರಾ ಏನ್ ಕಟ್ತೇವಲ್ಲ ಅದು ಬಡ್ಡಿ ಅಂತಂದ ಆಯ್ತು. 1 ವರ್ಷಕ್ಕೆ 100 ರೂಪಾಯಿ ಕಟ್ಟಾತೇವ್ ಅಂತಂದ್ ಹೇಳಿದ್ರ 3 ವರ್ಷಕ್ಕೆ 300 ರೂಪಾಯಿ ಕಟ್ಟಾತೇವ್. ಅದಾದ ನಂತರ ಇದನ್ನ ಅಷ್ಟ ತಗೊಂಡ್ವಿ. ಇಲ್ಲಿ ಏನಂತಂದ್ ಹೇಳಿದ್ರ ನನ್ ದೋಸ್ತಗ್ ನಾನು 3 ವರ್ಷಕ್ಕ ಎಷ್ಟ್ ಕೊಟ್ಟೇನಿ? 800 ರೂಪಾಯಿ ಕೊಟ್ಟೇನ್. 800 ರೂಪಾಯಿ ಕೊಟ್ಟಿದ್ದಾನ ಅಂತಂದ್ ಹೇಳಿದ್ರೆ ಅದ್ರೊಳಗ್ ಬಡ್ಡಿ 300 ರೂಪಾಯಿ ಕೊಟ್ಟೇನ್. ಸೊ ನಾವು ಅಸಲ್ ಎಷ್ಟ್ ಐತಪ್ಪ ಅಂತಂದ್ ಹೇಳಿದ್ರ ನಂದ್ರ ಮೊತ್ತ 500 ರೂಪಾಯಿ ಐತ್ ಅಂತಂದ್ ಹೇಳಿದ್ವಿ. ಅರ್ಥ ಐತಿ? ಈ ತರ ಕ್ವಶನ್ಸ್ ಗಳು ಬರ್ತಾವ. ಸೆಕೆಂಡ್ ಟೈಪ್. ನೆಕ್ಸ್ಟ್ ನೋಡ್ರಿ, ಇದು 10% ದರದಲ್ಲಿ 3 ವರ್ಷಗಳವರೆಗೆ ಒಂದು ನಿರ್ದಿಷ್ಟದ ಮೊತ್ತದ ಮೇಲಿನ SI, 8% ದರದಲ್ಲಿ 4 ವರ್ಷಗಳವರೆಗೆ ಅದೇ ಮೊತ್ತದ SI ಗಿಂತ 150 ರೂಪಾಯಿ ಕಡಿಮೆ ಆಗೈತಿ. ಹಂಗಾದ್ರೆ ಮೊತ್ತವನ್ನ ಕಂಡಿಡಿರಿ ಅಂತಂದೇಳಿ. ಕಂಡಿಡಿರಿ. ಇಲ್ಲಿ ನೋಡ್ರಿ, ಅಲ್ಲಿ ಆಗ್ಲೇ ದುಡ್ಡು ಕೊಟ್ಟಿದ್ದೆ, ಎಷ್ಟ್ ಕಟ್ಟಿದ ಅಂತಂದೇಳಿ. ಇಲ್ಲಿ ಏನ್ ಕೊಟ್ಟಿದ ಅಂತಂದ್ರೆ ಪರ್ಸೆಂಟೇಜ್ ಕೊಟ್ಟಿದಾನ. ಒಂದೊಂದಾಗಿ ಕಂಡಿಡಿರಿ. ಇಲ್ಲಿ ನೋಡ್ರಿ, ಮೊದಲ ಬಡ್ಡಿ ದರ ಇದನ್ನ ನೋಡ್ಕೊಳ್ಳು. ಸೊ ಇದು ಮೊದಲ ಬಡ್ಡಿ ದರ ಏನಂತಂದ್ ಹೇಳಿದ್ರ ಇದು 1ನೇ ಬಡ್ಡಿ ದರ ಅಂತ ಅನ್ಕೊಳ್ರಿ. ಸೊ ಎಷ್ಟ್ ಐತೆ ಅಂತಂದ್ ಹೇಳಿದ್ರೆ 10% ಐತೆ. ಎಷ್ಟು ವರ್ಷದವರೆಗೂ? 3 ವರ್ಷದವರೆಗೂ. ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು? 30% ಆಯ್ತು 3 ವರ್ಷದವರೆಗೂ. ಸೊ 10% ಅಂತಂದ್ ಹೇಳಿದ್ರೆ ಟೋಟಲ್ ಅಮೌಂಟ್ ಒಳಗಡೆ 30% ರೊಕ್ಕ ಅದಾಗತ್ತಲ್ಲ. ಅರ್ಥ ಆಗೈತಿ ನಾನು ಹೇಳೋದೆಲ್ರಿಗೂ? ಒಂದ ಅಸಲನ್ನ ಕೊಡಾಕತ್ತೇವ್. ಒಂದ್ ಅಸಲನ್ನ 1ನೇ ವರ್ಷ 10% ಕೊಟ್ನಿ, 2ನೇ ವರ್ಷ 10% ಕೊಟ್ನಿ, 3ನೇ ವರ್ಷ 10% ಕೊಟ್ನಿ. ಇವನ್ನೆಲ್ಲಾ ಸೇರಿಸ್ಬಿಟ್ಟು ನಾ ರೊಕ್ಕ ಕೊಡುವಾಗ ಟೋಟಲ್ ಎಷ್ಟು ಪರ್ಸೆಂಟ್ ರೊಕ್ಕ ಆಗತ್ತೆ ಬಡ್ಡಿ ದರದ್ದು? 30% ಆಯ್ತಲ್ಲ. ನಾನು ಅರ್ಧ ಬರ್ದ್ ಇಟ್ಕೊಂಡೆ. ಅದಾದ ನಂತರ ನೆಕ್ಸ್ಟ್ ಏನೈತ? ನೆಕ್ಸ್ಟ್ 2ನೇ ಬಡ್ಡಿ ದರ ಏನೈತ್ ನೋಡ್ರಿ. 2ನೇ ಬಡ್ಡಿ ದರ ಏನೈತಪ್ಪ ಅಂತಂದ್ ಹೇಳಿದ್ರ ಟೋಟಲ್ ಆಗಿ 8% ಅಂತಂದೈತೆ. ಎಷ್ಟು ವರ್ಷ ಕೊಟ್ಟಿದ್ದಾನೆ? 4 ವರ್ಷ ಕೊಟ್ಟಿದ್ದಾನೆ. ಟೋಟಲ್ ಆಗಿ 32%. ಆ ರೊಕ್ಕ ಕೊಡುವಾಗ 32% ರೊಕ್ಕ ಏನಂತಂದ್ ಹೇಳಿದ್ರ ನಾ ಬಡ್ಡಿನ ಕೊಟ್ಟಿದ್ದೇನ್ರಿ ಅಂತಂದ್ ಹೇಳ್ದಂಗ ಅದು. ಸೊ ಇಷ್ಟ ಎಲ್ರಿಗೂ ಗೊತ್ತಾಯ್ತಾ? ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದಾನ? ಅದ್ರದ್ದು ವ್ಯತ್ಯಾಸ, ಮೊತ್ತದ ವ್ಯತ್ಯಾಸ ಏನಂತಂದ್ ಹೇಳಿದ್ರೆ 150 ರೂಪಾಯಿ ಆಗೈತೆ ಅಂತಂದ್ ಹೇಳಿ. ಇವನ್ನೆರಡು ಮೈನಸ್ ಮಾಡ್ಕೊಳ್ರಿ. 30% ಮೈನಸ್ 32% ಅಂತ ಹೇಳಿದ್ರೆ 2% ಆಯ್ತು. ಆ ವ್ಯತ್ಯಾಸ ಎಷ್ಟೈತೆ ಅಂತಂದ್ ಹೇಳಿದ್ರ 150 ಐತೆ. ಇದು 2% 150 ಐತೆ ಅಂತಂದ್ ಹೇಳಿದ್ರ ಇನ್ 100% ಗೆ ಎಷ್ಟಾಗತ್ತ? ಸೊ ಇದ್ ನೋಡ್ರಿ, ಇದೇನ್ ಬಡ್ಡಿ ಐತಲ್ಲ, ಬಡ್ಡಿ ದರ ಏನೈತಲ್ಲ 2% 150 ರೂಪಾಯಿ ಆಗೈತೆ ಅಂತಂದ್ ಹೇಳಿದ್ರ ಇನ್ನು 100% ಗೆ ಎಷ್ಟಾಗೈತಿ ಅಂತಂದ್ ಕಂಡಿಡಿದು. ಯಾಕೆ 100% ಅಂತ ಹೇಳಿದ್ರ ಯಾವಾಗ್ಲೂ ಅಸಲು 100% ಇರುತ್ತೆ. ಸೊ ಕಂಡಿಡಿರಿ 100% ಗೆ ಎಷ್ಟಾಗುತ್ತೆ ಇದು? ವೆರಿ ಗುಡ್, ವೆರಿ ಗುಡ್. ಸೊ 2% 150 ಆಯ್ತು ಅಂತಂದ್ರೆ 100% ರೊಕ್ಕ ಎಷ್ಟಾಗತ್ತ? ಎಕ್ಸ್ ಈಕ್ವಲ್ ಟು ಏನು? ಹೆಂಗ್ ಬರ್ಕೊಂತೀರಿ? ಹಿಂಗ್ ಉಲ್ಟಾ ಮಾಡ್ಕೊಂತೀರಲ್ಲ. 100 ಇಂಟು 150 ಡಿವೈಡೆಡ್ ಬೈ 2 ಅಂತಂದೇಳಿ. ಸೊ 2 250 50 ಇಂಟು 150 ಅಂತಂದ್ರೆ 7500 ರೂಪಾಯಿ ಆಗತ್ತೆ. ಎಷ್ಟಾಗತ್ತೆ? 7500 ರೂಪಾಯಿ ಆಗತ್ತೆ. ಎಲ್ರಿಗೂ ಅರ್ಥ ಆಯ್ತೇನ್ರಪ್ಪ?
ಯಾವ್ದು ಲಾಸ್ಟ್ ಲೈನ್ ಅರ್ಥ ಆಗ್ಲಿಲ್ಲ? ಇದು ಅರ್ಥ ಆಗ್ಲಿಲ್ಲ. ಇಲ್ಲಿ ನೋಡ್ರಿ, ಇವ್ ಏನ್ ಕೊಟ್ಟಿದ ಅಂತಂದ ಹೇಳಿದ್ರ ಇಲ್ಲಿ ವ್ಯತ್ಯಾಸ ಎಷ್ಟಾಗೈತೆ ಅಂತಂದ ಹೇಳಿದ್ರೆ 150 ರೂಪಾಯಿ ಕಮ್ಮಿ ಆಗೈತೆ. ಇದನ್ನೆಲ್ಲ ಈ ತರ ಕೊಟ್ಟಾಗ ಬಡ್ಡಿ ತರ ಕೊಟ್ಟಿದಾನ. ಇಲ್ಲಿ ಅಸಲ್ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ನಾವು, ಅಸಲನ್ನ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಮೈನಸ್ ಮಾಡ್ಕೊಂಡ್ವಿ, ನಮಗ ಎಷ್ಟು ಬಡ್ಡಿ ಕಟ್ಟಾತೇವ ಅನ್ನೋದು ಗೊತ್ತಾಯ್ತು. ಬಟ್ ಆದ್ರೆ ಇದ್ರಲ್ಲಿ ಏನಂತಂದ ಹೇಳಿದ್ರೆ ನಮಗ ಅವ್ನ್ ಕೊಟ್ಟಿಲ್ಲ, ಅಸಲ್ ಕೊಟ್ಟಿಲ್ಲ, ರೇಟ್ ಕೊಟ್ಟಿದಾನ. ಸೊ ಅದನ್ನ ಏನಂತಂದ ಹೇಳಿದ್ರ ನಾವು ಇಂಟು ಮಾಡ್ಕೊಂಡ್ವಿ. ಇದನ್ನ ಎರಡು ಇಂಟು ಮಾಡ್ಕೊಂಡ್ ನಂತರ ಅದ್ರ ವ್ಯತ್ಯಾಸ ಎಷ್ಟಾಗತ್ತಂದ್ರ 150 ಆಗತ್ತಂತ ಕೊಟ್ಟಿದ್ದಾನೆ. ಸೊ ಇವಾಗ ವ್ಯತ್ಯಾಸ ಎಷ್ಟೈತಿ ಅಂದ್ರೆ ಇದ್ರ ಎರಡು ಮೈನಸ್ ಮಾಡ್ಕೊಂಡ್ರೆ 2% ಆಯ್ತು. 2% 150 ಆಗೈತೆ ಅಂತಂದ ಹೇಳಿದ್ರೆ ಅಂದ್ರೆ 2% ಈಕ್ವಲ್ ಟು 150 ಅಂತಂದ ಹೇಳಿದ್ರೆ ನಮ್ದು ಅಸಲು ಯಾವಾಗ್ಲೂ ಯಾವ್ದಿರುತ್ತೆ, 100% ಇರುತ್ತೆ. ಸೊ ನಾವು ಅಸಲನ್ನ ಕಂಡುಹಿಡಿಬೇಕಾ, 100% ಕಂಡುಹಿಡಿಬೇಕು. ಸೊ ಅವಾಗ ನಾನು ಇದನ್ನ ಎಕ್ಸ್ ಅಂತ ತಗೊಂಡೆ, ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, 100 ಇಂಟು 50 ಆಯ್ತು, 100 ಇಂಟು 150. ಸೊ ಡಿವೈಡೆಡ್ ಬೈ 2 ಆಗತ್ತೆ. ಇಲ್ಲ ಅಂತಂದ್ರೆ ಇದನ್ನ ನಾನು ಡೈರೆಕ್ಟ್ ಆಗಿ ಬರ್ಕೊಂಡೇನೆ ಅಂತಂದ್ರೆ ಇದು ನೋಡ್ರಿ 2 ಇಂಟು ಎಕ್ಸ್ ಆಮೇಲೆ 100 ಇಂಟು 150. ನಾವು ಎಕ್ಸ್ ವ್ಯಾಲ್ಯೂ ಬೇಕಂತ ಹೇಳಿ 2 ಕೆಳಗಡೆ ಕಳಿಸ್ರಿ, ಆಮೇಲೆ ಈ ತರ ಬರುತ್ತೆ. ನಮ್ದು ಆನ್ಸರ್ 7500 ಆಗತ್ತೆ. ಕ್ಲಿಯರ್ ಅನ್ಪ ಎಲ್ರಿಗೂ? ಸಿಂಪಲ್ ಇಂಟ್ರೆಸ್ಟ್.